ಕರ್ನಾಟಕದ ಸಚಿವ ಸಂಪುಟದಲ್ಲಿ ಗಾಣಿಗ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡಲು ವಿನಂತಿ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಗಾಣಿಗ, ಸಜ್ಜನ ಗಾಣಿಗ, ಕರಿಕುಲ ಗಾಣಿಗ, ಕಲಶೆಟ್ಟಿ ಗಾಣಿಗ, ಪಂಚಮ ಗಾಣಿಗ, ಶೆಟ್ಟಿ ಗಾಣಿಗ, ಜ್ಯೋತಿಪಣ ಗಾಣಿಗ, ನಗರ ಜ್ಯೋತಿಪಣ ಗಾಣಿಗ, ಶಿವಜ್ಯೋತಿಪಣ ಗಾಣಿಗ, ಒಂಟೆತ್ತು ಗಾಣಿಗ, ಜೋಡೆತ್ತು ಗಾಣಿಗ, ತೇಲಿ ಗಾಣಿಗ, ದೇವಗಾಣಿಗ, ಶೆಟ್ಟಿ ಗಾಣಿಗ ಈ ರೀತಿ ಅನೇಕ ಒಳಪಂಗಡಗಳನ್ನು ಹೊಂದಿರುವ ಗಾಣಿಗ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯದಲ್ಲಿ 40 ರಿಂದ 50 ಲಕ್ಷ ಜನಸಂಖ್ಯೆ ಇದ್ದೇವೆ. ಇದನ್ನ ನಾನು ಅಂದಾಜು ಹೇಳ್ತಾ ಇದ್ದೀನಿ. ಗಾಣಿಗರ ಸಮಾಜದ ರ್ಯಾಲಿಯ ಎಲ್ಲ ನನ್ನ ಗಾಣಿಗರ ಸಮಾಜದ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇವತ್ತಿನ ಒಂದು ಹೋರಾಟದ ಒಂದು ಉದ್ದೇಶ ಏನೆಂದರೆ, ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ನಮ್ಮೆಲ್ಲ ಸಮಾಜದ ಹಿರಿಯರು, ಹೃದಯವಂತರು, ಈಗಾಗಲೇ ಸಾಕಷ್ಟು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ವ್ಯಕ್ತಿ. ಇನ್ನೊಂದು ಏನಂದ್ರೆ, ಕಾಂಗ್ರೆಸ್ ಅವರಿಗೆ ಗಾಣಿಗರ ಸಮಾಜದ ಓಟ್ ಬೇಕು, ಆರಿಸಿ ಬರತಕ್ಕಂಥ ಎಲ್ಲ ಹಿರಿಯರು ಬೇಕು. ಆಮೇಲೆ ಒಂದು ಸರ್ಕಾರ ಬಂದ ಕೂಡಲೇ ಆ ಸಮಾಜದ ಹಿರಿಯರು ಬೇಡ, ಆರಿಸಿ ಬಂದಂಥ ಶಾಸಕರು ಬೇಡ ಅನ್ನೋ ಲೆಕ್ಕಕ್ಕೆ ಇದ್ದಾರೆ. ಅದಕ್ಕೆ ಸಚಿವ ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಲಕ್ಷ್ಮಣ ಸವದಿ ನ್ಯಾಯತಿನ ಕರ್ಕೊಂಡ್ರು ಮುಂದೆ ಯಾವುದೇ ಥರ ಅವ್ರಿಗೆ ಮುನ್ನೆಲೆ ತರ್ತಾ ಇಲ್ಲ. ಯಾಕೆ ಸಮಸ್ಯೆ ಏನಾಗತ್ತದ? ಅದು ನೋಡ್ರಿ, ಅದು ಸಮಸ್ಯೆ ಸರ್ಕಾರದಾಗ ಏನೋ ಇರ್ತದ, ಅದು ಅವರು ಬಿಟ್ಟು ವಿಚಾರ. ನಾವು ಅಷ್ಟು ದೊಡ್ಡವರಲ್ಲ. ಅದು ಈಗ ಅವರಿಗೆ ಕರೆಸಿಕೊಂಡು ಅಲ್ಲಿಂದ ವಿಮಾನದಾಗ ಒಯ್ದು ಟಿಕೆಟ್ ಕೊಟ್ಟು ಆರಿಸಿ ತಂದು ಇಡೀ ಪ್ರಥಮ ಕರ್ನಾಟಕದಾಗೆ 2ನೇ ಹಂತದಾಗ ಆರಿಸಿ ಬಂದವರು ಲಕ್ಷ್ಮಣ ಸವದಿ ಸಾವ್ಕಾರರು. ಆದ್ರೆ ಅವರಿಗೆ 1ನೇ ಹಂತದಾಗೆ ಕೊಡಬೇಕಾಗಿತ್ತು, ಆದ್ರೂ ಕೊಟ್ಟಿಲ್ಲ. ಇರ್ಲಕ್ಕ ಇನ್ನು 2ನೇ ಹಂತದಾಗಾದ್ರೂ ಕುಡಿಯಬೇಕು, ಸಚಿವ ಸ್ಥಾನ ಕುಡಿಯಬೇಕು. ನಿಮ್ಮ ಹೆಸರು? ಮಲ್ಲಣ್ಣ ಮನಗೋಳಿ, ಸಿಂದಗಿ ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷರು. ಬಿಜಾಪುರ ಜಿಲ್ಲಾ ಎಲ್ಲ ತಾಲೂಕಿನ ಗಾಣಿಗ ಸಮಾಜದವರು ಒಗ್ಗೂಡಿ ಬಿಜಾಪುರದಲ್ಲಿ ರ್ಯಾಲಿ ಮಾಡತಕ್ಕದ್ದು, ಪ್ರತಿಭಟನೆ ಮಾಡತಕ್ಕದ್ದು ಯಾತಕ್ಕಂದ್ರೆ, ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾದಂಥ ಶ್ರೀ ಲಕ್ಷ್ಮಣನ ಸವದಿ ಸಾವ್ಕಾರವರು ಅವರಿಗೆ ಸಚಿವ ಸ್ಥಾನ ಕೊಡ್ಲಾರ ಬಟ್ಟಿಗೆ ನಾವು ಈ ಥರ ರ್ಯಾಲಿ ಮಾಡ್ತಾ ಇದ್ದೆವು. ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಯಾಕೆ ಕೊಡಲಾಗ್ಯದ ಅಂದ್ರೆ, ಅವ್ರದಿಂದೇ ಕುರ್ಚಿ ಹಿಡಿದಂಥ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಅವರಿಗೆ ಕುರ್ಚಿ ಕೊಡಲಾಗ್ಯಾರಂದ್ರ ಇದ್ಯಾವ ಲೆಕ್ಕ? ನಮ್ಮ ಸಮಾಜದ ರಾಜ್ಯದಾಗ 50,000 ಮತಸಂಖ್ಯೆಗಳು, 50 ಲಕ್ಷ ಮತಸಂಖ್ಯೆ ಇರೋಂಥ ಸಮಾಜ ಅದ. ನಮ್ಮ ಸಮಾಜಕ್ಕೆ ಬಿಟ್ರೆ ಯಾವುದೂ ಗುರುತಿಸೇ ಇಲ್ಲ. ಸ್ವಾತಂತ್ರ್ಯ ಸಿಕ್ಕಾದಾಗ ಅಂತ ನೋಡಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನ ಕೊಡ್ರಿ, ಸೌದಿಯವ್ರಿಗೆ ಸಚಿವ ಸ್ಥಾನ ಕೊಟ್ರೆ ನಮ್ಮ ಸಮಾಜ ಎಲ್ಲಕ್ಕೂ ಸೌದಿಯ ರೆಕಾರ್ಡ್ ಬಟ್ ಮಾಡಿ ತೋರಿಸ್ತಾರೆ, ಆ ಕಡೆ ಇರ್ತದ. ಹೊಳ್ಳಿ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಸೌದಿಯ ರೆಕಾರ್ಡ್ ಬಟ್ ಮಾಡ್ತಾರೆ, ಆ ಕಡೆ ನಮ್ಮ ಸಮಾಜ ಒಳಗ್ತದ ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತೇನೆ, ಮತ್ತು ರಾಜ್ಯ ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಲ್ಲಿ ಮನವಿ ಮಾಡ್ತೀನಿ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮನವಿ ಮಾಡ್ತೀನಿ, ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಪ್ರಕಾಶ್ ಪಾರ್ಸ್ನಳ್ಳಿ, ಕನ್ನೊಳ್ಳಿ ತಾಲೂಕು ಸಿಂದಗಿ, ಕನ್ನೊಳ್ಳಿ ಗಾಣಿಗ ಸಮಾಜ ಯುವ ಮುಖಂಡರು.